ಹಬ್ಬ ಇನ್ನೇನು ಮುಗೀತಾ ಬಂತು. ಇವಾಗ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ವಿಚ್ ಕಾಂಪ್ಯಾಕ್ಟ್ ಪೌಡರೇ ತಂದಿಲ್ಲ ನಾನು. ಆರ್ಡರ್ ಮಾಡಿದ್ದೀನಿ, ಬರಬೇಕದು. ಈ ಸಲ ಏನು ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ಬರೋದು ಇಲ್ಲ, ನನ್ನ ಹತ್ರ ಇಲ್ಲಕ್ಕೂ ಇಲ್ಲ. Let's go. Hello all, welcome back to my channel. Hope you all are doing fine. ನಾನು ನಿನ್ನೆ ಅಷ್ಟೇ ನಮ್ಮ ಮನೆಗೆ ಬಂದೆ, ಅಂದರೆ ಮೈಸೂರಿಗೆ ಬಂದೆ. ಸೊ ಇಲ್ಲಿ ನಮ್ಮಮ್ಮ ಬೆಳಿಗ್ಗೆನೇ ಎಬ್ಸಿ ಕ್ಲೀನಿಂಗ್ ಕೆಲಸ ಕೊಟ್ಬಿಟ್ಟಿದ್ದಾರೆ. ನಮ್ಮೂರಲ್ಲಿ ಹಬ್ಬ ಇತ್ತು ಇವತ್ತು, ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆನೇ ಎದ್ದು. ಅಮ್ಮ ಬೇರೆ ಕೆಲಸ ಮಾಡ್ಕೊತಾ ಇದ್ರು, ನಾನು ಹಾಗೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಇದನ್ನು ಟೈಮ್ ಲ್ಯಾಪ್ಸ್ ಹಾಕಿ ವಿಡಿಯೋನ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಈ ವಿಡಿಯೋದು ಯಾಕೋ ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ, ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಕ್ಲೀನಿಂಗ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸಿ ಆಮೇಲೆ ತಿಂಡಿನೂ ಮಾಡಾಯಿತು. ಸೊ ಇವಾಗ ನೆಕ್ಸ್ಟ್ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಅಮ್ಮ ಯಾಕೋ ಟಯರ್ಡ್ ಆಗ್ತಿದೆ ಅಂದರು, ಸೊ ಹಾಗಾಗಿ ನಾನೇ ಅಡುಗೆ ಮಾಡ್ತೀನಿ ಅಂಥೇಳಿ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಕ್ಯಾರೆಟ್ ಪಾಯಸ, ಪನ್ನೀರ್ ಕರಿ ಆ್ಯಂಡ್ ಗೀ ರೈಸ್ ಮಾಡ್ತಾಯಿದ್ದೀನಿ. 3 ನಾನೇ ಮಾಡಿದ್ದು, ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಇಲ್ಲಿ ಫಸ್ಟಿಗೆ ಹಾಲು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಪನ್ನೀರ್ ನಾನೇ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಹಾಲನ್ನು ಒಡಿಸ್ಕೊಂಡು ಫಸ್ಟು ಪನ್ನೀರ್ ರೆಡಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತಿದ್ದೆ. ಫಸ್ಟಿಗೆ ಕ್ಯಾರೆಟ್ನ ನೀಟಾಗಿ ತೊಳೆದು ಕ್ಲೀನ್ ಕಟ್ ಮಾಡಿ ಹಾಲು ಮತ್ತು ಕ್ಯಾರೆಟ್ ಇಷ್ಟನ್ನು ಹಾಕಿ ಕುಕ್ಕರಿಗೆ ಒಂದು 2-3 ವಿಷಲ್ಸ್ ಹೊಡೆಸ್ಕೊಂಡಿದ್ದೀನಿ. ಅದು ಫುಲ್ ಸಾಫ್ಟಾಗಿ ಬೇಯಬೇಕು. ನೆಕ್ಸ್ಟ್ ಇಲ್ಲಿ ಗೀ ರೈಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕುಕ್ಕರಿಗೆ ಎಣ್ಣೆ ಮತ್ತು ತುಪ್ಪ 2 ಹಾಕಿ ಅದಕ್ಕೆ ಬೇಕಾಗಿರುವಂಥ ಸ್ಪೈಸಸ್, ಹಸಿಮೆಣ್ಸಿನ್ಕಾಯಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದಾದಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಫ್ರೈ ಆದಮೇಲೆ ಅದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಹಾಲು. ಸೊ ಟೋಟಲ್ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ 1 ಗ್ಲಾಸ್ ಹಾಲು, 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಮೊಸರು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಅದಕ್ಕೆ ರುಚಿಗೆ ಬೇಕಾಗಿರೋ ಅಷ್ಟು ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ಕುದಿ ಬಂದಮೇಲೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಅಕ್ಕಿನ ಬೇಕಿದ್ರೆ ನೀವು ನೆನೆಸು ಇಟ್ಕೋಬೋದು. ಬಾಸ್ಮತಿ ರೈಸ್ ಆ ಥರ ಆದರೆ ಇದು ಮಾಮೂಲಿ ಜೀರಾ ರೈಸ್ ಅಂದ್ಕೊತೀನಿ. ಸೊ ಇಲ್ಲಿ ಗೀ ರೈಸ್ ರೆಡಿ ಆಗಿದೆ. ಸೈಮಲ್ಟೇನಿಯಸ್ ಆಗಿ 3 ಅಡುಗೆನೂ ಮಾಡ್ಕೊತಾ ಇದ್ದೆ. ಅಮ್ಮನೂ ಹೆಲ್ಪ್ ಮಾಡ್ತಾಯಿದ್ರು. ಪನ್ನೀರ್ ಕರಿಗೆಲ್ಲ ಅಮ್ಮನೇ ಎಲ್ಲ ಹೆಚ್ಕೊಟ್ಟಿದ್ದು, ನಾನು ಜಸ್ಟ್ ಅದನ್ನು ಕರಿನ ಮಾಡಿದ್ದು. ಸೊ ಇಲ್ಲಿ ಪನ್ನೀರ್ ಕರಿಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು, 2 ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಚಿಲ್ಲಿ ಪೌಡರ್ ಇದಿಷ್ಟನ್ನು ಹಾಕಿ ಸ್ವಲ್ಪನೇ ನೀರು ಹಾಕಿ ಫುಲ್ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಆ ಕಡೆ ಅಡುಗೆ ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮ ಇಲ್ಲಿ ತಂಬಿಟ್ಟು ಆರತಿ ರೆಡಿ ಮಾಡ್ಕೊತಾ ಇದ್ರು. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹಬ್ಬ ಇತ್ತು ಅಂತ ಹೇಳಿದ್ನಲ್ಲ. ಸೊ ತಂಬಿಟ್ಟು ಆರತಿ ತೊಗೊಂಡೋಗ್ಬೇಕಿತ್ತು, ಹಾಗಾಗಿ ಅಮ್ಮ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ತಂಬಿಟ್ಟು ಮಾಡಿದ್ದು ವೀಡಿಯೋ ಶೂಟ್ ಮಾಡಲಿಲ್ಲ, ಯಾಕಂದರೆ ನಾನು ಆವಾಗ ಬೇರೆ ಕೆಲಸ ಮಾಡ್ತಾಯಿದ್ದೆ. ಅಮ್ಮ ಮಾಡಿಬಿಟ್ಟಿದ್ರು ಅಷ್ಟರಲ್ಲಿ.
ಸೊ ಇಲ್ಲಿ ಸೊ ಎಲ್ಲ ರೆಡಿ ಮಾಡ್ಕೊಂಡು ಅಮ್ಮನೇ ದೇವಸ್ಥಾನಕ್ಕೆ ಹೊರಟ್ರು. ನಾನು ಹೋಗೋಕ್ಕಾಗಲಿಲ್ಲ, ಅಡುಗೆ ಮಾಡ್ತಾ ಬ್ಯುಸಿ ಇದ್ದೆ ನಾನು. ಸೊ ನನಗೆ ಹೋಗೋಕ್ಕಾಗಲಿಲ್ಲ, ಟಯರ್ಡು ಆಗಿತ್ತು ನನಗೆ. ಕ್ಯಾರೆಟ್ ಮತ್ತು ಹಾಲು ಹಾಕಿ ಏನು ವಿಷಲ್ ಹೊಡ್ಸ್ಕೊಂಡಿದ್ನಲ್ಲ, ಸೊ ಅದು ಸಾಫ್ಟಾಗಿ ನೀಟಾಗಿ ಬೆಂದಿತ್ತು. ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಕಾಣಿಸ್ತಿದೆ ಇದು. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆಗಲೇ ಏನು ರುಬ್ಬಿಟ್ಕೊಂಡಿದ್ದಂಥ ಕ್ಯಾರೆಟ್ ಪೇಸ್ಟ್ನ ಇದರೊಳಗಡೆ ಹಾಕಿ ಚೆನ್ನಾಗಿ ಅದರದ್ದು ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇಲ್ಲಿ ಕ್ಯಾರೆಟ್ ಜೊತೆಗೆ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಎರಡೂ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅದು ಫುಲ್ ರಾ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಕ್ಯಾರೆಟ್ ನೀಟಾಗಿ ಫ್ರೈ ಆದಮೇಲೆ ಹಾಲು ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಹಾಕ್ಕೊಂಡಿಲ್ಲ ನಾನಿವತ್ತು, ಬೆಲ್ಲದ ಪಾಕ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಅಮ್ಮ ಆ್ಯಕ್ಚುಲಿ ತಂಬಿಟ್ಟಿಗೆ ಮಾಡಿದ್ರು, ಎಕ್ಸ್ಟ್ರಾ ಇತ್ತು ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡು ಮಾಡು, ಸಕ್ಕರೆ ಏನು ಬೇಡ ಅಂತ ಅಂದರು. ಸೊ ಹಂಗಾಗಿ ಬೆಲ್ಲನೂ ಒಳ್ಳೆಯದೇ ಅಲ್ವಾ ಅಂತ ಬೆಲ್ಲನೇ ಹಾಕಿದೆ. ಆಮೇಲೆ ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡಿ ಹಾಕಿ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿದ್ರೆ ಕ್ಯಾರೆಟ್ ಪಾಯಸ ರೆಡಿ. ಫಸ್ಟ್ ಟೈಮ್ ಮಾಡಿದ್ದು ಕ್ಯಾರೆಟ್ ಪಾಯಸ, ಚೆನ್ನಾಗಾಗಿತ್ತು, ಆ್ಯಕ್ಚುಲಿ ಇಷ್ಟ ಆಯಿತು ನನಗೆ. ನೆಕ್ಸ್ಟ್ ಇಲ್ಲಿ ಪನ್ನೀರ್ ಕರಿ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ರೆಸ್ಟೋರೆಂಟ್ ಸ್ಟೈಲಲ್ಲಿ ರಿಚ್ ಆಗೆಲ್ಲ ಏನು ಮಾಡಿಲ್ಲ, ಫ್ರೆಶ್ ಕ್ರೀಮೆಲ್ಲ ಯೂಸ್ ಮಾಡಿ ಸಿಂಪಲ್ಲಾಗಿ ನಾಟಿ ಸ್ಟೈಲಲ್ಲಿ ಮಾಡಿರೋಂಥ ಪನ್ನೀರ್ ಕರಿ ಇದು. ಸೊ ಎಣ್ಣೆಗೆ ಸ್ವಲ್ಪ ಕರಿಬೇವು ಹಾಕಿ ಅದಾದಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಮಸಾಲ ಪೇಸ್ಟ್ ಫ್ರೈ ಮಾಡ್ತಾ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರ ಯಾಕೋ ಸ್ವಲ್ಪ ಕಮ್ಮಿ ಆದಂಗಿತ್ತು, ಅದಕ್ಕೆ ಅಮ್ಮ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಿದ್ದಾರೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ 1-2 ನಿಮಿಷ ಹಂಗೆ ಕುದಿಸ್ಕೊಂಡೆ. ಇಲ್ಲಿ ಪನ್ನೀರ್ ಆ್ಯಡ್ ಮಾಡಿದ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಪನ್ನೀರ್ ಹಾಕ್ಕೊಂಡು ಪನ್ನೀರ್ ಬೇಯೋವರೆಗೂ ಅದೊಂದು 2-3 ನಿಮಿಷ ಬೇಯಿಸ್ಕೋಬೇಕು. ಅದಾದಮೇಲೆ ಲಾಸ್ಟಿಗೆ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕಿ ಫ್ರೈ ಮಾಡಿದ್ರೆ ಮುಗೀತು. ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಪನ್ನೀರ್ ಕರಿ ಈಸ್ ಆಲ್ಸೋ ರೆಡಿ. ಸೊ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಗೀ ರೈಸ್, ಪನ್ನೀರ್ ಕರಿ, ಕ್ಯಾರೆಟ್ ಪಾಯಸ ಎಲ್ಲ ರೆಡಿ ಆಯಿತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಅವಳಿಗೋಸ್ಕರ ಅಂತಲೇ ಇಷ್ಟೆಲ್ಲ ಸ್ಪೆಷಲ್ ಐಟಮ್ಸ್ಗಳು ಮಾಡಿದ್ದೆ, ಬಟ್ ಅವಳು ಲಾಸ್ಟಿಗೆ ಬರಲೇ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಮನೇಲಿ ಅಂದರೆ ನಮ್ಮೂರಲ್ಲಿ ಹಬ್ಬ ಇತ್ತು, ಊರಹಬ್ಬ. ಸೊ ಇವತ್ತು ಏನೋ ತಂಬಿಟ್ಟು ಆರತಿ ಏನೋ ತೊಗೊಂಡೋಗ್ಬೇಕಿತ್ತು, ಅದನ್ನು ನಮ್ಮಮ್ಮ ತೊಗೊಂಡೋದ್ರು. ನಮ್ಮಮ್ಮ ಯಾಕೋ ನಂಗೆ ಟಯರ್ಡ್ ಆಗ್ತಿದೆ, ಅಡುಗೆ ಎಲ್ಲ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನೇ ಮಾಡ್ತೀನಿ ಬಿಡಿ ಅಂತಂದು, ಆ್ಯಕ್ಚುಲಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಸ್ವಲ್ಪ ವೆರೈಟಿಯಾಗಿ ಏನಾದರೂ ಮಾಡೋಣ ಅಂತ ನಾನು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ. ಲಾಸ್ಟಿಗೆ ಅವಳು ನಮ್ಮ ದೊಡ್ಡಮ್ಮ ಬರ್ತಿದ್ದಾರೆ, ನಾನು ಬರೋಕ್ಕಾಗಲ್ಲ ಅಂತ ಅಂದ್ಲು. ನಾನು ಸಂಜೆ ಏನಾದರೂ ಬಾ, ನಾನೊಂದು 4 o'clock ಮೇಲಾದರೂ ಬಾ ಅಂತಂದೆ. ಇಲ್ಲ, ಅವ್ರು ಬಂದಿದ್ದೇ ಲೇಟ್ ಅಂತೆ, ಸೊ ಹಂಗಾಗಿ ಅವಳು ಬರೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಅಂದ್ಲು. ಅವಳಿಗೋಸ್ಕರ ಅಂತಲೇ ಏನೇನೋ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ, ಬಟ್ ಅವಳು ಬರಲಿಲ್ಲ. ಇನ್ನೇನು ನಾವೇ ಮಾಡ್ಕೊಳ್ಳೋಣ ಅಂತ ಎಲ್ಲ ಅಡುಗೆ ನಾನೇ ಮಾಡಿದ್ದು. ಅಡುಗೆ ಎಲ್ಲ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಸೊ ಹಂಗೆ ಹೋಗ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಇವತ್ತು ಹಬ್ಬ ಅಲ್ವಾ, ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಫೋಟೋಸ್ ತೊಗೊಳ್ಳೋಣ, ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಅಡುಗೆ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಸೊ ನಂಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಎಲ್ಲ ಅಡುಗೆ ಮಾಡಿಟ್ಟು ಕ್ಲೀನೆಲ್ಲ ಮಾಡಿಟ್ಟು ನಾನು ಊಟ ಮಾಡಿದ್ದೆ ಆಲ್ಮೋಸ್ಟ್ 4 ಆಗಿಬಿಟ್ಟಿತ್ತು ಇವತ್ತು. ಊಟ ಮಾಡಿ ಇನ್ನೇನೊಂದು ಕ್ವಿಕ್ಕಾಗಿ ಒಂಚೂರು ನ್ಯಾಪ್ ತೊಗೊಳ್ಳೋಣ ಅಂತ ತೊಗೊಂಡು ಇವಾಗ ಬಂದಿದ್ದೀನಿ. ಬೆಳಿಗ್ಗೆಯಿಂದ ಸ್ವಲ್ಪ ಸೌಂಡ್ ಇತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೂ ಆಗಲಿಲ್ಲ, ಅಟ್ಲೀಸ್ಟ್ ಮಾತಾಡೋಕ್ಕಾಗಲಿಲ್ಲ. ಬೆಳಿಗ್ಗೆಯಿಂದ ಸಖತ್ ಡಿಸ್ಟರ್ಬೆನ್ಸ್ ಇತ್ತು, ಸೌಂಡ್ ಇತ್ತು, ಸೈಲೆಂಟಾಗಿರಲಿಲ್ಲ. ಸೊ ಇವಾಗ ಸ್ವಲ್ಪ ಸೈಲೆಂಟಾಗಿದೆ ಮನೆ, ಯಾಕಂದರೆ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ. ಸೊ ಈಗ ಸೈಲೆಂಟಾಗಿತ್ತು ಮನೆ ಅಂತ ಇವಾಗ ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನು ಸ್ಯಾರಿ ತೋರಿಸ್ತೀನಿ, ಯಾವ ಸ್ಯಾರಿ ಹಾಕ್ಕೊತಿದ್ದೀನಿ ಅಂತ. ಆ್ಯಂಡ್ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಫೋಟೋ ತೊಗೊಳ್ಳೋದಷ್ಟೇ. ಇನ್ನೇನು ಇದು ಕ್ಯಾರೆಟ್ ಪಾಯಸ ಮಾಡಿದ್ದೆ, ಸೊ ಅದನ್ನು ದೇವರಿಗಿಟ್ಟು ಪೂಜೆ ಮಾಡಿ ಫೋಟೋ ತೊಗೊಳ್ಳೋದು ಅಷ್ಟೇ. ಇವತ್ತಿಂದು ಹಬ್ಬದ ವ್ಲಾಗ್ ಇದು. ಮುಖ ತೊಳ್ಕೊಂಬಂದೆ. ನನ್ನ ಫೋನಲ್ಲಿ ಚಾರ್ಜ್ ಖಾಲಿ ಆಗಿದೆ ಆ್ಯಕ್ಚುಲಿ. ಚಾರ್ಜಿಗೆ ಹಾಕಿದ್ದೀನಿ UPS ಅಲ್ಲಿ, ಅದರದ್ದು ಸೌಂಡು. ಚಾರ್ಜ್ ಖಾಲಿ ಆಗಿದೆ ಆ್ಯಕ್ಚುಲಿ, ಅದಕ್ಕೆ ನಮ್ಮಮ್ಮನ ಫೋನ್ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಮೇ ಬಿ ಇದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿರ್ಬೋದು, ನಾನು ಯಾಕೋ ದಪ್ಪ ಕಾಣಿಸ್ತಿದ್ದೀನಿ ಅದರಲ್ಲಿ. ಸೊ ಇವಾಗ ಫಾರ್ ಸ್ಯಾರಿ ಐ ಹ್ಯಾವ್ 2 ಆಪ್ಷನ್ಸ್. ಒಂದು ಸ್ಯಾರಿದು ಬ್ಲೌಸು ರೆಡಿ ಇದೆ, ಬಟ್ ಇನ್ನೊಂದು ಸ್ಯಾರಿ ಹಾಕ್ಕೋಬೇಕಂದ್ರೆ ಅದು ನಮ್ಮಮ್ಮ ಬರಬೇಕು. ನಮ್ಮಮ್ಮ ನನಗೆ ಅದೊಂದು ಸ್ವಲ್ಪ ಆಲ್ಟರ್ ಮಾಡಿಕೊಟ್ರೆ
ಆ ಸ್ಯಾರಿ ಹಾಕೋಬೋದು. ಸೊ ಅದಕ್ಕೆ ಅನ್ಕೊತಿದ್ದೀನಿ ಫಸ್ಟು ಪ್ಲೀಸ್ ಇಗ್ನೋರ್ ದಟ್ ಸೌಂಡ್. ಸೊ ಫೇಸ್ ಎಲ್ಲ ಒಂದು ಸ್ವಲ್ಪ ರೆಡಿ ಆಗೋಣ, ಆಮೇಲೆ ಅಮ್ಮ ಬಂದರೆ ಆ ಡ್ರೆಸ್ ಹಾಕ್ಕೊಳ್ಳೋಣ, ಆ ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಈ ಸಿಂಪಲ್ ಕುರ್ತಾ ಟಾಪ್ ಹಾಕ್ಕೊಂಡು ಅಡುಗೆ ಮಾಡಿದ್ದಾಯಿತು. ಸೊ ದಟ್ಸ್ ದ ಅಪ್ಡೇಟ್. ಈಗ ನಾನು ರೆಡಿ ಆಗುವೇನು. ರೆಡಿ ಅಂದರೆ ಏನು, ನಾನು ಫೌಂಡೇಶನ್ನು ಅವೆಲ್ಲ ಕರೆಕ್ಟರು ಅದೆಲ್ಲ ಏನು ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ಬರೋದು ಇಲ್ಲ, ನನ್ನ ಹತ್ರ ಇಲ್ಲಕ್ಕೂ ಇಲ್ಲ. ಫೌಂಡೇಶನ್ ಇದೆ, ಬಟ್ ನಂಗೆ ಅದು ಹೆವಿ ಅನಿಸುತ್ತೆ, ನಂಗೆ ಅದೆಲ್ಲ ಹಾಕೋಕ್ಕೆ ಇಷ್ಟ ಆಗಲ್ಲ. ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡು ಅಂತ ಸ್ಯಾರಿ ಉಟ್ಕೊಂಡು ಬರ್ತೀನಿ. ಮೇಕಪ್ ಮಾಡೋಕ್ಕೆ ತೋರಿಸ್ತೀನಿ, ವೆಯ್ಟ್. ಸೊ ಮೇಕಪ್ ಸ್ಟಾರ್ಟ್ ಮಾಡೋಣ. ನಂದು ಮಾಯ್ಶ್ಚರೈಸರ್ ಖಾಲಿ ಆಗಿದೆ, ಸೊ ಬಾಡಿ ಲೋಷನ್ನೇ ಮಾಯ್ಶ್ಚರೈಸರ್ ಥರ ಯೂಸ್ ಮಾಡ್ತಿದ್ದೀನಿ ಫಾರ್ ನಾವು. ಆರ್ಡರ್ ಮಾಡಿದ್ದೀನಿ, ಬರಬೇಕದು. ಈ ಸಲ ನಿವ್ಯಾದೇ ಫೇಸ್ ಮಾಯ್ಶ್ಚರೈಸರ್ ಎಮೋಲಿನ್ ಯೂಸ್ ಮಾಡ್ತಿದ್ದೆ, ಅದು ಚೆನ್ನಾಗಿದೆ. ಬಟ್ ನೋಡೋಣ, ನಿವ್ಯಾ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ಈಗ ಹಚ್ತಾ ಇರೋದು ನಿವ್ಯಾ ಬಾಡಿ ಲೋಷನ್. ಫೋನ್ ಬರ್ತಾಯಿದೆ, ವೇಟ್. ಸೊ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಸೊ ಹಂಗಾಗಿ ಅವಳ ಜೊತೆ ಮಾತಾಡ್ತಾನೆ ಇಲ್ಲಿ ರೆಡಿ ಆಗ್ತಾ ಇದ್ದೀನಿ. CC ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ, ಲ್ಯಾಕ್ಮೆ CC ಕ್ರೀಮ್. ಇಟ್ ಗಿವ್ಸ್ ಲೈಟ್ ಕವರೇಜ್, ತುಂಬ ಜಾಸ್ತಿ ಏನು ಕವರ್ ಆಗೋಲ್ಲ. ಬಟ್ ನನಗೆ ಅಷ್ಟೇ ಬೇಕಿದ್ದಿದ್ದು, ಹೆವಿ ಕವರೇಜ್ ಏನು ಬೇಕಾಗಿರಲಿಲ್ಲ, ಯಾಕಂದರೆ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ, ಮನೆಯಲ್ಲೇ ಜಸ್ಟ್ ಫೋಟೋಸ್ ತೊಗೊಳೋದಕ್ಕಷ್ಟೇ. ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ಮೈ ಸ್ಕಿನ್ ವಾಸ್ ಸ್ಕಿನ್ನಿಂಗ್ ಟುಡೇ. ತುಂಬ ಚೆನ್ನಾಗಿ ಗ್ಲೋ ಆಗ್ತಾಯಿತ್ತು. ಅವತ್ತು ಮಲ್ಗೆ ಎದ್ದಿದ್ದಕ್ಕೂ ಅದಕ್ಕೂ ಸಖತ್ತಾಗಿತ್ತು ಸ್ಕಿನ್ನು. ಸೊ ಲಾಸ್ಟಿಗೆ ಫೋಟೋಸ್ ಕೂಡ ಅಷ್ಟೇ ಚೆನ್ನಾಗಿ ಬಂತು. ಪ್ಲೀಸ್ ಜಸ್ಟ್ ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಅದೇ ಇದು CC ಕ್ರೀಮ್ ಅದ ಪುಟಾಣಿ ಲ್ಯಾಕ್ಮೆ CC ಕ್ರೀಮು. ಸೊ ಅದನ್ನು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಆ ಥರ ಏನಾದರೂ ಎವಿಡೆಂಟಾಗಿ ಕಾಣಿಸೋ ಥರ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಇದನ್ನು ಮತ್ತೆ ಇನ್ನೊಂದು ಸಲ ಮೇಲ್ಗಡೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಬೋದು. ನನಗೆ ಡಾರ್ಕ್ ಸರ್ಕಲ್ಸ್ ಅಂದರೆ ತುಂಬ ಇಲ್ಲ, ಸೊ ಸಾಕು, ಮೀಡಿಯಮಾಗಿ ಕವರ್ ಆದರೆ ಸಾಕು, ನನಗೇನು ಜಾಸ್ತಿ ಕವರ್ ಆಗಬೇಕು ಆ ಥರ ಏನಿಲ್ಲ. ಆ್ಯಂಡ್ ನಮ್ಗೆ ಇಷ್ಟ ಇಲ್ಲ ತುಂಬ ಹೆವಿ ಮೇಕಪ್ ಮಾಡ್ಕೊಳ್ಳೋಕ್ಕೆ. ಸೊ ದಟ್ಸ್ ಇಟ್. ಇವಾಗ ವಾಟ್ ನೆಕ್ಸ್ಟ್? ಐ ಶ್ಯಾಡೋ ಏನು ಹಾಕೋದು ಬೇಡ ಅಂದ್ಕೊತಿದ್ದೀನಿ. ನಾನು ನೋಡ್ಕೊಂಡು ಮೇಕಪ್ ಎಲ್ಲ ಮಾಡ್ಕೋಬೇಡಿ, ಬಿಕಾಸ್ ನಾನು ಸ್ಟೆಪ್ ವೈಸ್ ಎಲ್ಲ ಏನೋ ಮಾಡಲ್ಲ. ಹಬ್ಬ ಇನ್ನೇನು ಮುಗೀತಾ ಬಂತು, ಇವಾಗ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ವೆಯ್ಟ್. ಸೊ ಐಬ್ರೋಸ್ ಡನ್. ನಾವು ಎಲ್ಲೇನಾರು ಹಾಕ್ಲಾ? ಓ ಶಿಟ್, ಕಾಂಪ್ಯಾಕ್ಟ್ ಪೌಡರೇ ತಂದಿಲ್ಲ ನಾನು. ವಿಡಿಯೋ ಯಾಕೋ ಕ್ಲಿಯರಾಗಿ ರೆಕಾರ್ಡ್ ಆಗ್ತಿಲ್ಲ. ನಾನು ಲೂಸ್ ಪೌಡರಲ್ಲೇ ಪೌಡರ್ ಹಾಕ್ಕೊಂಡು ಬಂದೆ, ಆ ರೂಮಲ್ಲಿತ್ತು ಪೌಡರು, ಸೊ ಅಲ್ಲಿಗೆ ಹೋಗಿದ್ದೆ. ಸೊ ಇವಾಗ ಲಿಪ್ಸ್ಟಿಕ್ ಫಸ್ಟ್ ಹಾಕೊಬಿಡ್ತೀನಿ, ಆಮೇಲೆ ನೋಡೋಣ. ಟೈಮ್ ಲ್ಯಾಪ್ಸ್ ಹಾಕಿ ಇವಾಗ ಮೇಕಪ್ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ, ಓಕೆನಾ? ಆಪ್ಷನ್ಸ್. ಒಂದು ಈ ಸ್ಯಾರಿ ಇದೆ ಒಂದು, ಆ್ಯಂಡ್ ಈ ಸ್ಯಾರಿ ಇದೆ. ಇನ್ನು ಚೂರ್ ಗ್ರ್ಯಾಂಡ್ ಸ್ಯಾರಿ ಇದು, ಇದು ಸಿಂಪಲ್ ಸ್ಯಾರಿ. ಸೊ ಇದನ್ನ ಹಾಕೊತೀನಿ ಮೇಬಿ, ಯಾಕಂದರೆ ಇದ್ರದ್ದು ಬ್ಲೌಸ್ ಸ್ವಲ್ಪ ಆಲ್ಟರ್ ಮಾಡಬೇಕು, ಅದು ನಮ್ಮಮ್ಮ ಬರಬೇಕು. ನಮ್ಮಮ್ಮ ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಇದೇ ಸ್ಯಾರಿನೇ ಹಾಕೊತೀನಿ.
ಇದಾಗಿತ್ತು ಇವತ್ತಿನ ಬ್ಲಾಗ್. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.